ಹೊಸ ವರ್ಷದ ಸ್ವಾಗತಕ್ಕೆ ಪ್ರಪಂಚದ ಪ್ರಸಿದ್ಧ ಕಡಲ ತೀರಗಳಲ್ಲಿ ಚಟುವಟಿಕೆಗೆ ಚುರುಕು ಪಡೆದುಕೊಂಡಿರುವಂತೆಯೇ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ಬೀಚ್ ಪ್ರವೇಶ ನಿರ್ಬಂಧ ಮುಂದುವರಿಸಿ ಹೊಸ ಸುರಕ್ಷತಾ ಕ್ರಮಗಳು ಅಳವಡಿಸುವ ಕಾರ್ಯ ವೇಗವನ್ನು ಪಡೆದುಕೊಂಡಿವೆ. ಮುರುಡೇಶ್ವರ ದೇವಸ್ಥಾನದ ಎದುರು ಕಡಲ ತೀರದಲ್ಲಿ ಸುರಕ್ಷಿತ ಈಜು ವಲಯವನ್ನು ಗುರುತಿಸಿ ಜೀವರಕ್ಷಕ ಸೌಲಭ್ಯಗಳನ್ನು ಹೆಚ್ಚಿಸಲಾಗಿದೆ. ಎಲ್ಲಾ ಸಿದ್ಧತೆ ಪೂರ್ಣಗೊಂಡು ಇನ್ನೇನು ಬೀಚ್ ಪ್ರವಾಸಿಗರಿಗೆ ಮುಕ್ತವಾಗಲಿದೆ ಎಂದುಕೊಳ್ಳುತ್ತಿರುವಾಗಲೇ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ, ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಉಪಸ್ಥಿತಿ ಹಾಗೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಮುದ್ರ ತೀರದಲ್ಲಿ ಕಳೆದ 1.5 ವರ್ಷಗಳಿಂದ ಬೀಡುಬಿಟ್ಟ 70ಕ್ಕೂ ಹೆಚ್ಚು ಗೂಡಂಗಡಿಗಳ ತೆರವು ಕಾರ್ಯಾಚರಣೆಗೆ ರವಿವಾರ ಮುಂಜಾನೆ ಚಾಲನೆ ನೀಡಲಾಗಿದೆ. ಸಂಜೆಯ ವೇಳೆಗೆ ಬೀಚ್ ಪ್ರವೇಶ ದ್ವಾರದಲ್ಲಿದ್ದ ಅಂಗಡಿಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದ್ದು, ಅಂಗಡಿಕಾರರು ಸ್ವಯಂ ಪ್ರೇರಿತವಾಗಿ ಅಂಗಡಿ ತೆರವಿಗೆ ಮುಂದಾಗಿರುವುದು ಕಂಡುಬಂದಿದೆ. ಮುರುಡೇಶ್ವರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದಂತೆಯೇ ಹೊಸ ಅಂಗಡಿ ವಸತಿ ಗೃಹಗಳು ತಲೆ ಎತ್ತುತ್ತಲೇ ಇವೆ. ಇದಕ್ಕೆ ಹೊಂದಿಕೊಂಡು ಬೀಚ್ಗಳಲ್ಲಿಯೂ ಪುಟ್ಟ ಅಂಗಡಿಯನ್ನಿಟ್ಟು ವ್ಯಾಪಾರ ವಹಿವಾಟು ನಡೆಸುವವರ ಸಂಖ್ಯೆಯೂ ಏರಿಕೆಯಾಗುತ್ತಲೇ ಇವೆ. 8-10 ವರ್ಷಗಳ ಹಿಂದೆ ಮುರುಡೇಶ್ವರ ಸಮುದ್ರ ತೀರದಲ್ಲಿ 94 ಗೂಡಂಗಡಿಗಳಿದ್ದು, ಇವುಗಳಿಂದ ಸ್ಥಳೀಯ ಪಂಚಾಯತ್ ಆಡಳಿತ ಶುಲ್ಕವನ್ನ ವಸೂಲಿ ಮಾಡುತ್ತಾ ಬಂದಿದೆ. ಕೆಲ ವರ್ಷಗಳ ನಂತರ ಜನಪ್ರತಿನಿಧಿಗಳ ಸೂಚನೆ, ಒತ್ತಡದಿಂದಾಗಿ ಮತ್ತೆ 8 ಗೂಡಂಗಡಿಗಳಿಗೆ ಅವಕಾಶ ನೀಡಲಾಯಿತು. ಈ ನಡುವೆ ಕಡಲ ತೀರದಲ್ಲಿ ವಾಸವಿರುವ ಮೀನುಗಾರರು ತಮಗೂ ಅವಕಾಶ ನೀಡುವಂತೆ ಕೇಳಿಕೊಂಡಿದ್ರಾದ್ರೂ ಅದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಮುಗಿದು ಮಳೆಗಾಲ ಕಳೆದ ನಂತರ ಸ್ಥಳೀಯರು ಸಮುದ್ರ ತೀರದುದ್ದಕ್ಕೂ ಅಂಗಡಿಗಳನ್ನಿಟ್ಟು ವ್ಯಾಪಾರ ವಹಿವಾಟು ನಡೆಸಲು ಉತ್ಸುಕರಾದರು. ಪರಿಣಾಮವಾಗಿ 70ಕ್ಕೂ ಹೆಚ್ಚು ಗೂಡಂಗಡಿಗಳು ಕಳೆದ 1.5 ವರ್ಷದಲ್ಲಿ ಹೊಸದಾಗಿ ಬೀಚ್ ಪ್ರವೇಶ ಪಡೆದುಕೊಂಡವು. ಇದೀಗ ಆ ಎಲ್ಲ 70 ಗೂಡಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಅಲ್ಲದೆ ಪ್ರವೇಶ ದ್ವಾರದುದ್ದಕ್ಕೂ ನೆಲೆ ನಿಂತಿದ್ದ ಅಂಗಡಿಗಳು, ಅಕ್ಕಪಕ್ಕದಲ್ಲಿ ನಿಂತಿದ್ದ ದೋಣಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಪ್ರವಾಸೋದ್ಯಮ ಹೆಸರಿನಲ್ಲಿ ಮೀನುಗಾರಿಕಾ ಪ್ರದೇಶವನ್ನ ಅತಿಕ್ರಮಿಸಿಕೊಳ್ಳಲಾಗಿದ್ದು, ಹೊಟ್ಟೆಪಾಡಿಗಾಗಿ ಉಳಿದವರಂತೆ ನಾವು ಮನೆ ಸಮೀಪದಲ್ಲಿ ಅಂಗಡಿ ಇಟ್ಟುಕೊಳ್ಳಲು ಜಿಲ್ಲಾಡಳಿತ ಅವಕಾಶ ನೀಡುತ್ತಿಲ್ಲ, ಸೂಕ್ತ ಉದ್ಯೋಗ ಒದಗಿಸದೆ ನಮ್ಮನ್ನ ಒಕ್ಕಲೆಬ್ಬಿಸುತ್ತಿರುವುದು ಯಾವ ನ್ಯಾಯ ಎಂದು ತೆರವು ಕಾರ್ಯಾಚರಣೆಗೆ ಒಳಗಾದ ಗೂಡಂಗಡಿಕಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಸಚಿವರ ಗಮನಕ್ಕೆ ತಂದು ಸಮುದ್ರ ತೀರದಲ್ಲಿ ಅಂಗಡಿ ಇಟ್ಟುಕೊಂಡಿದ್ದೆವು, ಇದಕ್ಕಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡಿದ್ದೇವೆ. ಆದರೆ ನಮ್ಮ ಗಮನಕ್ಕೆ ತಾರದೆ ಈಗ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ನಮಗಾಗಿರುವ ಹಾನಿಯನ್ನ ಅಧಿಕಾರಿಗಳೇ ತುಂಬಿಸಿಕೊಡಬೇಕು, ನಮಗೆ ಪರ್ಯಾಯ ಉದ್ಯೋಗವನ್ನ ಒದಗಿಸಿಕೊಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಶಿರಸಿ ಸರ್ಕಾರಿ ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಭೀಮಣ್ಣ ನಾಯ್ಕ್ ಮುತುವರ್ಜಿ ವಹಿಸಿ ಆಸ್ಪತ್ರೆ ಅಭಿವೃದ್ಧಿ ಕಾಮಗಾರಿ ಕುರಿತಾಗಿ ಸತ್ಯಾಸತ್ಯತೆಯನ್ನು ಇನ್ನು ವಾರದೊಳಗೆ ಜನತೆಯ ಮುಂದಿಡಬೇಕು. ಇಲ್ಲವಾದಲ್ಲಿ ಜನವರಿ 13ರಂದು ಉಪವಾಸ ಧರಣಿ ಕೂರುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಣ ಬಿಡುಗಡೆ ಆಗಲಿ ಎಂಬ ಕಾರಣಕ್ಕೆ ಕಾಟಾಚಾರಕ್ಕೆ ಅಲ್ಪ ಸ್ವಲ್ಪ ಕೆಲಸವಾದಂತೆ ತೋರಿಸುತ್ತಿದ್ದಾರೆ. ಈಗ ನಿರ್ಮಾಣಗೊಳ್ಳುತ್ತಿರುವ ಶಿರಸಿಯ ಹೈಟೆಕ್ ಆಸ್ಪತ್ರೆ ಅಪಾಯದಲ್ಲಿದೆ. ಸುಮಾರು 20 ದಿನದ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ಆತಂಕ ವ್ಯಕ್ತಪಡಿಸಿ ಶಾಸಕರಿಗೆ ಬೆಂಬಲ ಸೂಚಿಸಿ ನಿಜವಾದ ಸತ್ಯವನ್ನ ಜನತೆಗೆ ತಿಳಿಸಿ ಎಂಬುದಾಗಿ ಕೇಳಿದ್ದಾಗಿದೆ. ಆದರೆ ಇದ್ಯಾವುದಕ್ಕೂ ಶಾಸಕರು, ಸಚಿವರು ಉತ್ತರ ಕೊಡುವ ಗೋಜಿಗೂ ಹೋಗಿಲ್ಲ. ಕ್ಷೇತ್ರದ ಜನರ ಸಮಸ್ಯೆಗೆ ಇಷ್ಟೊಂದು ನಿರ್ಲಕ್ಷ್ಯ ಸಲ್ಲದು. ಜೊತೆಗೆ ಆಯುಷ್ಮಾನ್ ಭಾರತ್ ರೆಫರಲ್ ಲೆಟರ್ ಮತ್ತು ದಿವ್ಯಾಂಗರ UDID ಕಾರ್ಡ್ ಪಡೆಯಲು ರೋಗಿಗಳು ಕಾರವಾರಕ್ಕೆ ಅಲೆಯುವುದನ್ನು ತಪ್ಪಿಸಿ ಶಿರಸಿಯಲ್ಲಿಯೇ ಆ ವ್ಯವಸ್ಥೆ ಆಗಬೇಕೆಂದು ಅವರು ಆಗ್ರಹಿಸಿದ್ರು. ಶಾಸಕ ಭೀಮಣ್ಣ ನಾಯ್ಕರು ಆಸ್ಪತ್ರೆ ಕಾಮಗಾರಿ ವಿಚಾರದಲ್ಲಿ ಸತ್ಯವನ್ನ ಜನರೆದುರು ತೆರೆದಿಡಬೇಕು. ಆಸ್ಪತ್ರೆಯ ಪ್ಲಾಸ್ಟರ್, ಟೈಲ್ಸ್, ಪೇಂಟಿಂಗ್, ಲಿಫ್ಟ್, ಫರ್ನಿಚರ್, ಎಲೆಕ್ಟ್ರಿಕ್, ಪ್ಲಂಬಿಂಗ್ ಅಂತ ಸುಮಾರು 40 ಕೋಟಿ ರೂಪಾಯಿ ಬೇಕಾಗಬಹುದು. ಅದನ್ನ ತರುವವರು ಯಾರು? ಈಗಾಗಲೇ ಆಸ್ಪತ್ರೆ ಕಾಂಟ್ರಾಕ್ಟರ್ಗೆ ಹಣ ಪೂರ್ತಿ ಬಿಡುಗಡೆ ಆಗಿಲ್ಲ. ಇನ್ನು ಆಸ್ಪತ್ರೆ ಮಷಿನರಿಗಳಿಗೆ ಮೊದಲು 60 ಕೋಟಿ ರೂಪಾಯಿ ಅಂತ ಇತ್ತು, ಕೊನೆಗೆ ಅದು 36 ಕೋಟಿ ರೂಪಾಯಿ ಆಯಿತು.
ಈಗ ನೋಡಿದ್ರೆ 6 ಕೋಟಿ ರೂಪಾಯಿ ಕೊಡುತ್ತೇವೆ ಎನ್ನುವ ಸರ್ಕಾರ ಆಸ್ಪತ್ರೆಯನ್ನ ಏನು ಮಾಡಲು ಹೊರಟಿದೆ ಎನ್ನುವ ಆತಂಕ ಜನರಲ್ಲಿ ಮೂಡತೊಡಗಿದೆ. ಶಾಸಕ ಭೀಮಣ್ಣ ನಾಯ್ಕರು ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯವನ್ನ ಬಹಿರಂಗಪಡಿಸಬೇಕು. ಇಲ್ಲವಾದಲ್ಲಿ ಜನವರಿ 13ರಿಂದ ಆಸ್ಪತ್ರೆಯ ಉಳಿವಿಗಾಗಿ ಜನರೊಂದಿಗೆ ಬೀದಿಗಿಳಿದು ಹೋರಾಡುವುದರ ಜೊತೆಗೆ ಅವರ ಕಚೇರಿ ಮುಂದೆ ಉಪವಾಸ ಧರಣಿ ಕೂರಬೇಕಾಗುತ್ತದೆ ಎಂದು ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಇನ್ನೂ ಆ ಬಿಲ್ಡಿಂಗ್ ಪ್ಲಾಸ್ಟರಿಂಗ್ ಆಗಬೇಕು, ಟೈಲ್ಸ್ ಆಗಬೇಕು, ಎಲೆಕ್ಟ್ರಿಕಲ್ ಆಗಬೇಕು, ಪ್ಲಂಬಿಂಗ್ ಆಗಬೇಕು, ಲಿಫ್ಟ್ ಹಾಕಬೇಕು, ಹೀಗೆ ಹಲವಾರು ಕೆಲಸ, ಫರ್ನಿಚರ್ ಆಗಬೇಕು, ಕಿಟಕಿ ಬಾಗಿಲುಗಳನ್ನ ಇಡಬೇಕು. 300 ಬೆಡ್ಡಿನ ಆಸ್ಪತ್ರೆ ಇದೆ. ಅದು ಸುಮಾರು 40-50 ಕೋಟಿ ಹಣ ಬೇಕಾಗಬಹುದು. ಅದನ್ನ ತರೋರು ಯಾರು? ಈಗಿದ್ದ ಕಾಂಟ್ರಾಕ್ಟರ್ಗೆ ಸರಿಯಾಗಿ ಇನ್ನೂ ಬಿಲ್ ಪೇಮೆಂಟ್ ಆಗಿಲ್ಲ. ಅವರೇ ಹಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲಸ ಸಂಪೂರ್ಣ ನಿಲ್ಲಿಸಿದ್ರೆ ಎಲ್ಲಿ ಹಣ ಬರೋದಿಲ್ವೋ ಅಂತ ಹೇಳಿ ಅವರು ಗಾಬರಿಯಾಗಿದ್ದಾರೆ. ಅಂಥದ್ರಲ್ಲಿ ಮತ್ತೆ ಟೆಂಡರ್ ಹಾಕಿ ಬ್ಯಾಲೆನ್ಸ್ ಅಮೌಂಟ್ ಹೇಗೆ ತೆಗೆದುಕೊಳ್ತಾರೆ? ಹಾಗೆ ಏನು ಎಕ್ವಿಪ್ಮೆಂಟ್ಗೆ ಅಂತ ಹೇಳಿ ಮೊದಲು 60 ಕೋಟಿ ಇತ್ತು, ಆಮೇಲೆ ಅದು 36 ಕೋಟಿ ಬಂತು. ಈಗ ಆರೋಗ್ಯ ಇಲಾಖೆಯವರು ಇದು ತಾಲೂಕು ಆಸ್ಪತ್ರೆ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿ 5 ಕೋಟಿಗೆ ಅದನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ನಾವು ಶಾಸಕರು ಹೇಳೋದಿಷ್ಟೇ, ತಾವೇ ಹೇಳಿದ್ದೀರಿ ನಾನು ಜನರ ಸೂಪರ್ವೈಸರ್ ಅಂತ ಹೇಳಿ. ನಿಜಕ್ಕೂ ಹೌದು, ಬಹಳ ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಿ. ಜನಪರವಾದ ಕಾಳಜಿ ನಿಮಗಿದೆ. ಎಷ್ಟೋ ಬಾರಿ ಸರ್ಕಾರದ ಹಣ ಬಂದಿಲ್ಲ ಅಂದ್ರೂ ಕೂಡ ತಮ್ಮ ಕಿಸೆಯಿಂದ ತೆಗೆದು 5,000 10,000 ಜನ ಕೊಟ್ಟು ಜನರನ್ನ ಕಾಪಾಡುವ ಕೆಲಸವನ್ನು ಮಾಡಿದ್ದೀರಿ. ದಯವಿಟ್ಟು ತಾವು ಈ ನೋವನ್ನು ನುಂಗ್ಕೊಂಡಿರಬಾರ್ದು. ಸತ್ಯವನ್ನು ಹೇಳಿ, ನಿಮ್ಮ ಒಟ್ಟಿಗೆ ನಾವು ಇರ್ತೇವೆ. ಏನಾಗಿದೆ ಸಮಸ್ಯೆ, ಏನಾಗಿದೆ, ಯಾರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಅಥವಾ ಯಾವ ಕಾರಣಕ್ಕಾಗಿ ಬರೋ ಹಣ ಎಲ್ಲ ಡೈವರ್ಟ್ ಆಗ್ತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಯಾರು ಉಪಯೋಗಿಸೋರು? ಯಾರು? ಬಡವರು. ಹೌದು ಅಲ್ಲ? ತಾವೆಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂತಂದ್ರೆ ಆ ಬಡವರಿಗೆ ಸಿಗುವಂತ ಆಸ್ಪತ್ರೆ ನಾವು ಕೊಡಿಸಲೇಬೇಕು, ಪ್ರಯತ್ನ ಮಾಡಲೇಬೇಕು. ಬಹಳಷ್ಟು ನಾವು ನೊಂದಿದ್ದೇವೆ ಮತ್ತು ಬಹಳ ಚಿಂತಾಕ್ರಾಂತರಾಗಿದ್ದೇವೆ. ಈ ಆಸ್ಪತ್ರೆ ಕತೆ ಏನಾಗ್ಬಿಡುತ್ತೋ ಅಂತ ಹೇಳಿ. ಯಾಕೆಂದ್ರೆ ಕುಮಟಾದಲ್ಲಿ ಹಿಂದೆ ಘೋಷಣೆ ಆದಂತಹ ಆಸ್ಪತ್ರೆ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಈಗ 300 ಬೆಡ್ಡಿನ ಈ ಎಷ್ಟು ದೊಡ್ಡ ಬಿಲ್ಡಿಂಗು ಸಂಪೂರ್ಣವಾದ ಹಣ ಬಂದಿಲ್ಲ ಅಂತ ಅದು ಕೂಡ ನಿಂತು ಹೋಗುತ್ತೆ ಅನ್ನುವಂತಹ ಒಂದು ಚಿಂತೆಯಲ್ಲಿ ನಾವಿದ್ದೇವೆ. ಆದ್ರಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಮಾನ್ಯ ಶಾಸಕರೇ, ತಾವು ಯಾವುದೇ ರೀತಿಯ ಮುಲಾಜಿಟ್ಕೊಳ್ಳದೆ ಸತ್ಯವನ್ನ ಜನತೆ ಹೇಳುವಂತ ಕೆಲಸವನ್ನು ತಕ್ಷಣ ಮಾಡಬೇಕು. ಜನವರಿ 13, 2025 ಅವತ್ತಿನ ದಿವಸ ನಾನು ಉಪವಾಸ ಕುಳಿತುಕೊಳ್ಳುವಂತ ಕೆಲಸವನ್ನು ಮಾಡ್ತೇನೆ. ಯಾಕೆಂದ್ರೆ ನಮಗೆ ನಾವು ಯಾವುದೇ ರೀತಿಯ ಬಸ್ಸಿಗೆ ಕಲ್ಲು ಹೊಡೆಯುವಂತ ಜನ ಅಲ್ಲ, ಅಥವಾ ಯಾವುದೋ ಮುತ್ತಿಗೆ ಹಾಕಿ ಹಿಂಸೆಯನ್ನು ಮಾಡುವಂತ ಜನ ಅಲ್ಲ. ನಮ್ಗೆ ಗೊತ್ತಿರುವಂತದ್ದು ಅದೇ ಶಾಂತಿಯುತವಾದಂತಹ ಹೋರಾಟ. ಮಹಾತ್ಮ ಗಾಂಧೀಜಿಯವರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಶಾಂತಿಯುತವಾದಂತಹ ಉಪವಾಸವನ್ನು ಮಾಡಿ ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಾಗ್ತೇವೆ ಅಂತ ಹೇಳಿ ಈ ಮೂಲಕವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರ್, ಜಯಶೀಲ ಗೌಡ ಬನವಾಸಿ, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಶಿವಾನಂದ್ ದೇಶಳ್ಳಿ, ರಮಾನಂದ್ ಐನಕೈ, ಜಿಎಸ್ ಹೆಗಡೆ ಇದ್ದರು. ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ಕಾರವಾರ ನಗರದ ಕಳಸವಾಡದ ಅಭಿಷೇಕ್ ಗೋವಿಂದರಾಯ್ ಕಳಸ್ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ದಾವಣಗೆರೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಯುವಜನೋತ್ಸವಕ್ಕೆ ಸತತ 6ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಈ ಮೊದಲು ರಾಷ್ಟ್ರಮಟ್ಟದ ಯುವಜನೋತ್ಸವಕ್ಕೆ ಆಯ್ಕೆಯಾಗಿರುವ ಅಭಿಷೇಕ್ ಕಳಸ್ ಶಾಲಾ ಕಾಲೇಜು ಹಂತದಲ್ಲಿಯೇ ವಿವಿಧ ಭಾಷಣ ಸ್ಪರ್ಧೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅಭಿಷೇಕ್ ವೃತ್ತಿಯಲ್ಲಿ ಶಿಕ್ಷಕರಾಗಿ ಪಠ್ಯೇತರ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಗಮನ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮದಲ್ಲಿ ತಮ್ಮ ಕಲಾ ಪ್ರದರ್ಶನ ನೀಡುತ್ತಿದ್ದು ಹಾಗೂ ಕಾರವಾರದ ವಿವಿಧ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ನಿರೂಪಕರಾಗಿ, ಯುವ ರಂಗಭೂಮಿ ಕಲಾವಿದರಾಗಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಅಭಿಷೇಕ್ ಕಳಸ್ ನಿರರ್ಗಳವಾಗಿ ಸಾಹಿತ್ಯ ಭರಿತ ವಾಕ್ಯಗಳ ಮೂಲಕ ಆ ವಿಷಯಕ್ಕೆ ತಕ್ಕಂತೆ ಭಾಷಣದ ಮೂಲಕ ಮಾತನಾಡಿ ಕೇಳುಗರ ಮನ ಗೆಲ್ಲುತ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ತಮ್ಮ ವಿರಾಮದ ಹೊತ್ತಿನಲ್ಲಿ ಸಾಂಸ್ಕೃತಿಕ ಅಭ್ಯಾಸದ ತರಬೇತಿ ನೀಡುವುದರ ಜೊತೆಗೆ ವೈಯಕ್ತಿಕ ವಿಕಸನದ ವಿಷಯದ ಜೊತೆಗೆ ಹೀಗೆ ಉಪಯುಕ್ತವಾದ ಶಿಕ್ಷಣದ ಜ್ಞಾನವನ್ನ ನೀಡುತ್ತಾ ಬಂದಿದ್ದಾರೆ. ಸತತವಾಗಿ 6ನೇ ಬಾರಿಗೆ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಗೆ ಆಯ್ಕೆಯಾಗಿದ್ದಕ್ಕೆ ಯುವ ಜನತೆ, ಊರಿನ ಸಾರ್ವಜನಿಕರು ಅಭಿಷೇಕ್ ಕಳಸ್ ಅವರಿಗೆ ಶುಭ ಹಾರೈಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.